विद्महे वैद्यराजाय धीमहि तन्नो धन्वन्तरिः प्रचोदयात्। रागादिरोगान् सततानुशक्तान् अशेषकाय प्रसुतान् अशेषान् औत्सुक्यमोह अरतिदान् जगान् यो अपूर्ववैद्याय नमोऽस्तु तस्मै. ದಿನನಿತ್ಯದಲ್ಲಿ ಪ್ರತಿಯೊಬ್ಬರು ನೀರನ್ನು ಅವಶ್ಯಕ ಪ್ರಮಾಣದಲ್ಲಿ ಸೇವಿಸಬೇಕು. ಆರೋಗ್ಯದ ದೃಷ್ಟಿಯಿಂದ ನೀರಿನ ಸೇವನೆ ಅತಿ ಅವಶ್ಯಕ. ನೀರಿನ ಮೂಲವನ್ನು ಹುಡುಕ್ತಾ ಹೋದಾಗ ಇಂದಿನ ದಿನಗಳಲ್ಲಿ ಸಹ ಬಾವಿಯ ನೀರನ್ನು ಉಪಯೋಗಿಸುವುದನ್ನು ನೋಡಿದ್ದೇವೆ. ಕೆರೆಗಳ ನೀರನ್ನು ಸಹ ಉಪಯೋಗಿಸ್ತಾರೆ. ಬೆಳೆದ ಸಿಟಿಗಳಲ್ಲಿ, ಮೆಟ್ರೋ ಸಿಟಿಗಳಲ್ಲಿ ಸಾರ್ವಜನಿಕವಾಗಿ ಬರುವಂತಹ ನೀರನ್ನು ಸಂಪ್ನಲ್ಲಿ ಕಲೆಕ್ಟ್ ಮಾಡಿ ಆ ನೀರನ್ನು ಸಹ ಉಪಯೋಗಿಸ್ತೇವೆ. ಈ ರೀತಿಯಾಗಿ ಉಪಯೋಗಿಸುವಂತಹ ನೀರು ಬೇರೆ ಬೇರೆ ಮೂಲಗಳಿಂದ ಬಂದಿರ್ತದೆ. ಪ್ರತಿಯೊಂದು ಜಾಗದಿಂದನೂ ಸಿಗುವಂತಹ ನೀರು ಪ್ರತಿಯೊಬ್ಬರಿಗೂ ಸಾತ್ಮ್ಯ ಆಗಿರ್ತದೆ. ಆಗೊಮ್ಮೆ ಈಗೊಮ್ಮೆ ಕೆಲವರಿಗೆ ಈ ನೀರು ಸಾತ್ಮ್ಯ ಆಗದೇ ಇರಲಿಕ್ಕೂ ಸಹ ಸಾಕು. ಅಂಥವರು ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ತೆಗೆದುಕೊಂಡು ನೀರನ್ನು ಉಪಯೋಗಿಸಬೇಕು. ಈ ರೀತಿಯಾಗಿ ಬೇರೆ ಬೇರೆ ಜಾಗಗಳಲ್ಲಿ ದೊರೆಯುವಂತಹ ನೀರನ್ನು ಉಪಯೋಗಿಸುವ ದೃಷ್ಟಿಯಿಂದ ನೀರಿನ ಬಳಕೆ ಒಂದು ವಿಧಿಯಾದರೆ, ಇನ್ನು ಸಿಗುವಂತಹ ನೀರನ್ನು ಹಾಗೇ ಉಪಯೋಗಿಸುವಂಥದ್ದು ಅಥವಾ ಅದನ್ನು ಕುದಿಸಿ ಅಥವಾ ಬಿಸಿ ಮಾಡಿ ಉಪಯೋಗಿಸುವಂಥದ್ದು ಎರಡನೇ ವಿಧಾನ. ಕೆಲವೊಂದು ಸಂದರ್ಭಗಳಲ್ಲಿ ತಣ್ಣೀರು ಶ್ರೇಷ್ಠವಾಗಿದ್ದರೆ, ವ್ಯಕ್ತಿಯ ಆರೋಗ್ಯದ ದೃಷ್ಟಿಯನ್ನು ನೋಡಿದಾಗ ಕೆಲವೊಮ್ಮೆ ಬಿಸಿ ನೀರಿನ ಸೇವನೆ ಅತಿ ಅವಶ್ಯಕವಾಗಿರ್ತದೆ. ಈ ರೀತಿಯಾಗಿ ನೀರನ್ನು ಬಳಸಬೇಕಾದ್ರೆ ಅವುಗಳ ಮೂಲಗಳನ್ನು ಆಧರಿಸಿ ಒಂದು ವಿಧವಾದರೆ, ಅಂದರೆ ಬಾವಿಯ ನೀರಿರ್ಬೋದು, ಕೆರೆಯ ನೀರಿರ್ಬೋದು, ಸರೋವರದ ನೀರಿರ್ಬೋದು ಇತ್ಯಾದಿ. ಇನ್ನೊಂದು ವಿಧಾನ ಅದನ್ನು ಹಾಗೇ ಉಪಯೋಗಿಸುವುದು ತಣ್ಣೀರಿನ ರೂಪದಲ್ಲಿ, ಅಥವಾ ಅದನ್ನು ಕುದಿಸಿ ಅಥವಾ ಬಿಸಿ ಮಾಡಿ ಕುದಿಸಿ ಬತ್ತಿಸಿ ಉಪಯೋಗಿಸುವಂಥದ್ದು ಇನ್ನೊಂದು ವಿಧಾನ. ಇನ್ನು ನೀರನ್ನು ಉಪಯೋಗಿಸಬೇಕಾದ್ರೆ ಆಯುರ್ವೇದ ಗ್ರಂಥಗಳಲ್ಲಿ ಭೋಜನಕ್ಕೆ ಸಂಬಂಧಪಟ್ಟಾಗೆ ನಿರ್ದಿಷ್ಟವಾದ ಸಮಯವನ್ನು ಸಹ ಹೇಳಿದ್ದಾರೆ. ಇಂದು ಸಮಾಜದಲ್ಲಿ ನೀರಿನ ಸೇವನೆ ಬಗ್ಗೆ ಅನೇಕ ವಿಧವಾದಂತಹ ಕಲ್ಪನೆಗಳು, ಊಹಾಪೋಹಗಳು ಬೆಳೆದಿವೆ. ಬೆಳಗ್ಗೆ ಎದ್ದ ತಕ್ಷಣ 3-4 ನೀರು ಕುಡಿಯುವಂಥದ್ದು, ಕೆಲವರು ಅದನ್ನು ಉತ್ತಮ ಅಂತ ಹೇಳಿದರೆ, ಇನ್ನು ಭೋಜನ ಸಮಯದಲ್ಲಿ ಭೋಜನಕ್ಕಿಂತ ಮುಂಚೆ ನೀರು ಸೇವಿಸುವುದು ಅತಿ ಉಪಯೋಗಕರ ಅಂತ ಕೆಲವರ ನಂಬಿಕೆ. ಹೀಗೆ ಅನೇಕ ವಿಧವಾದಂತಹ ಒಂದು ಕಲ್ಪನೆಗಳಿಂದ ನೀರನ್ನು ಸೇವಿಸುವುದನ್ನು ನಾವು ನೋಡಿದ್ದೇವೆ. ಆಯುರ್ವೇದ ಗ್ರಂಥಗಳಲ್ಲಿ ಭೋಜನದ ಸಮಯಕ್ಕೆ ಸಂಬಂಧಪಟ್ಟ ಹಾಗೆ ನೀರಿನ ಸೇವನೆ ಯಾವ ರೀತಿ ಮಾಡಬೇಕು ಅಂತೇಳಿ ನಿರ್ದಿಷ್ಟವಾಗಿ ಹೇಳಿದ್ದಾರೆ. ನೀರನ್ನು ಭೋಜನದ ಜೊತೆಗೆ, ಅಂದರೆ ಊಟದ ಜೊತೆಗೆ ಮಿತವಾಗಿ ಅಲ್ಪ ಪ್ರಮಾಣದಲ್ಲಿ ಸೇವಿಸುವುದು ಅತಿ ಶ್ರೇಷ್ಠ. ಪ್ರತಿಯೊಬ್ಬ ಸ್ವಸ್ಥ ವ್ಯಕ್ತಿ, ಅಂದರೆ ಆರೋಗ್ಯವಂತ ವ್ಯಕ್ತಿ ಆಹಾರವನ್ನು ಸೇವಿಸಬೇಕಾದ್ರೆ, ಊಟವನ್ನು ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ಅಲ್ಪ ಪ್ರಮಾಣದಲ್ಲಿ ನೀರನ್ನು ತೆಗೆದುಕೊಳ್ಬೇಕು. ಸ್ವಸ್ಥ ವ್ಯಕ್ತಿ ಊಟಕ್ಕಿಂತ ಮುಂಚೆ ಹೇರಳವಾಗಿ ಆಹಾರವನ್ನು ಸೇವಿಸುವಂಥದ್ದು ಅಥವಾ ಊಟದ ತಕ್ಷಣ ನೀರನ್ನು ಹೇರಳವಾಗಿ ಕುಡಿಯುವಂಥದ್ದು ನಿಷಿದ್ಧವಾಗಿದೆ. ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಈ ಸಮಯದಲ್ಲೂ ಸಹ ನೀರನ್ನು ಸೇವಿಸ್ಬೋದು ಅಂಥೇಳಿ ಆಯುರ್ವೇದ ಗ್ರಂಥಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಊಟದ ಮೊದಲು, ಅಂದರೆ ಆಹಾರ ಸೇವಿಸುವ ಮೊದಲು ನೀರನ್ನು ಕೆಲವರು ಸೇವಿಸಬಹುದು. ಯಾರು ಅತಿ ದಪ್ಪವಾಗಿದ್ದಾರೋ, ಯಾರು ಸ್ಥೌಲ್ಯವಾಗಿದ್ದಾರೋ, ಯಾರಿಗೆ ತೂಕ ಕಡಿಮೆ ಮಾಡಿಕೊಳ್ಬೇಕು ಅಂತೇಳಿ ಇರ್ತದೆಯೋ ಅವರು ಭೋಜನ ಅಥವಾ ಊಟದ ಮೊದಲು
ನೀರನ್ನು ಸೇವಿಸಿ ನಂತರ ಭೋಜನ ಮಾಡಬೇಕು ಅಂತೇಳಿ ಹೇಳಿದ್ದಾರೆ. ಅದೇ ರೀತಿ ಯಾರಿಗೆ ದಪ್ಪಾಗಬೇಕು ಅಂತ ಹೇಳಿದೆಯೋ ಅವರು ಊಟದ ನಂತರ ಅಥವಾ ಭೋಜನದ ನಂತರ ಅಧಿಕವಾಗಿ ನೀರನ್ನು ಸೇವಿಸಬೇಕು ಅಂತೇಳಿ ಆಯುರ್ವೇದ ಗ್ರಂಥಗಳಲ್ಲಿ ವಿವರಣೆಯನ್ನು ನೀಡಿದ್ದಾರೆ.